ನಮಸ್ತೆ ಪೋಷಕರೇ, ಹಿಂದಿನ ವಿಡಿಯೋದಲ್ಲಿ ಮಾತಾಡ್ದಂಗೆನೆ ಸ್ಕ್ರೀನ್ ಟೈಮ್ನ ಹೆಂಗೆ ಕಡಿಮೆ ಮಾಡಬೇಕು, ಹೆಂಗೆ ಸ್ಟಾಪ್ ಮಾಡಿಸ್ಬೇಕು, ಹೆಂಗೆ ಬೇರೆ ಆ್ಯಕ್ಟಿವಿಟಿಲಿ ಎಂಗೇಜ್ ಆಗಿರಬೇಕು ಅನ್ನೋದಕ್ಕೆ ಇನ್ನಷ್ಟು ಆ್ಯಕ್ಟಿವಿಟೀಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಹೇಗೆ ಮಗುನ ಎಂಗೇಜ್ ಆಗಿಡಬೇಕು, ಹೆಂಗೆ ಖುಷಿ ಪಡಿಸ್ಬೇಕು ಮಗುಗೆ, ಮತ್ತು ನಾವು ಮಗು ಜೊತೆ ಆಟಾಡಿ ಹೇಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಮಗು ಕ್ವಾಲಿಟಿ ಟೈಮ್ನ ಹೆಂಗೆ ಸ್ಪೆಂಡ್ ಮಾಡಬೇಕು ಮಗು ಜೊತೆಗೆ ಅಂತ ತಿಳಿಸ್ಕೊಡ್ತೀನಿ ಇವತ್ತು. ಈ ಆ್ಯಕ್ಟಿವಿಟಿಗೆ ನೀವು ಕಲರ್ಸ್ ಸಹ ಯೂಸ್ ಮಾಡ್ಕೊಬೋದು, ಪೇಂಟಿಂಗ್ ಕಲರ್ಸು. ಬಟ್ ನಾನೇನಕ್ಕಪ್ಪ ಈ ಥರ ವೆಜಿಟೇಬಲ್ಸಿಂದನೇ ಕಲರಿಂಗ್ ಎಲ್ಲ ಮಾಡಿ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ ಅಂತಂದರೆ, ಮಗು ಕೈಯಲ್ಲೆಲ್ಲ ಆಗಿರುತ್ತೆ, ಅದನ್ನು ತಕ್ಷಣ ಬಾಯಲ್ಲಿ ಹಾಕ್ಕೊಂಡ್ಬಿಡ್ತಾರೆ. ಆ ಥರ ಎಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಥರ ಸೇಫ್ ಆಗಿರೋವಂಥ ವೆಜಿಟೇಬಲ್ಸಿಂದನೇ, ಅಥವಾ ಗ್ರೀನ್ ಕಲರ್ ಬೇಕಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸಿಂದ ಈ ಥರ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಎಂಜಾಯ್ ಮಾಡುತ್ತೆ. ಈ ಆ್ಯಕ್ಟಿವಿಟಿನೂ ಅಷ್ಟೇ, ನೀವು ನೋಡ್ತಾ ಇರ್ಬೋದು, ತುಂಬ ಸಿಂಪಲ್ ಆಗಿದೆ. ಜಸ್ಟ್ ಪಾಂಪಮ್ ಬಾಲ್ ಯೂಸ್ ಮಾಡಿಕೊಂಡು ಹೇಗೆ ಎಂಗೇಜ್ ಆಗಿ ಇಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದೇನೆಂದರೆ, ಈ ಆ್ಯಕ್ಟಿವಿಟೀಸ್ನ ಮಾಡಿಸುವಾಗ ಮಗು ಏನಾದರೂ ನಿಮ್ಗೆ ರಿಯಾಕ್ಟ್ ಮಾಡಲಿಲ್ಲ ಅಂದರೆ, ನೀವು ಕರೆದಾಗ ಮಾತಾಡಲಿಲ್ಲ ಅಂದರೆ, ಅದು ಜಸ್ಟು ಆ್ಯಕ್ಟಿವಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಅಂತ ಅಂದ್ಬಿಟ್ಟು ನೀವೇನಾದರೂ ಗೈಡ್ ಮಾಡೋಕ್ಕೆ ಹೋದಾಗ ಅದು ಕೇಳಿಸ್ಕೊಳ್ದಲ್ಲೇ ಮಗುಗೆ ಏನು ಬೇಕೋ ಹಾಗೆ ಅದನ್ನೇ ಮಾಡ್ತಾಯಿದೆ ಅಂತಂದರೆ ನೀವು ಖುಷಿ ಪಡಬೇಕು, ಕೋಪ ಮಾಡ್ಕೋಬಾರ್ದು. ಮಗುಗೆ ಕಾನ್ಸಂಟ್ರೇಷನ್ ಚೆನ್ನಾಗಿ ಆಗ್ತದೆ, ಡಿಸ್ಟ್ರಾಕ್ಷನ್ಗೆ ಗಮನ ಕೊಡ್ತಾ ಇಲ್ಲ ಮಗು, ತನ್ನ ಗುರಿ ಏನಿದೆಯೋ ಅದ್ರ ಕಡೆ ಮಾತ್ರ ಗಮನ ಕೊಡ್ತಾ ಇದೆ ಅಂತ ಖುಷಿ ಪಡಬೇಕು. ಇದು ಎಕ್ಸ್ಪೀರಿಯನ್ಸ್ ನನಗಾಗಿದೆ, ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ಈ ಥರ ದೊಡ್ಡ ದೊಡ್ಡ ಸಿಟಿಲಿ ಬೆಳೀತಾ ಇರೋ ಮಕ್ಳಿಗಂತೂ ಹೊರಗೆ ಹೋಗಿ ಆಟ ಆಡೋಕ್ಕಾಗಲ್ಲ. ಈ ಥರ ಸಣ್ಣ ಮಕ್ಕಳನ್ನ ನಾವು ಯಾರನ್ನು ನಂಬಿ ಹೊರಗೆ ಕಳ್ಸೋಕ್ಕಾಗಲ್ಲ, ಅದರಲ್ಲೂ ಹೆಣ್ಮಕ್ಳನ್ನ ಹೊರಗೆ ಆಟ ಆಡೋಕ್ಕೆ ಬಿಡೋಕ್ಕಾಗಲ್ಲ. ಸೊ ಮನೆಯಲ್ಲೇ ನಾವೇನು ಆಟ ಆಡಿಸ್ಲಿಲ್ಲ ಅಂತಂದರೆ ಮಕ್ಕಳು ಸ್ಕ್ರೀನ್ ಕಡೆನೇ ಗಮನ ಹೋಗುತ್ತೆ. ಯಾಕಂದರೆ ಮನೇಲಿ ಅಪ್ಪ ಅಮ್ಮ ಬಿಟ್ಟರೆ ಮಗು, ಅಥವಾ ಟಿ ವಿ ಫೋನು ಇಷ್ಟು ಬಿಟ್ಟರೆ ಬೇರೆ ಏನೋ ಮಕ್ಳು ಕಾಣಿಸಲ್ಲ. ಮತ್ತು ಊರುಗಳಲ್ಲಾದರೆ ಅಜ್ಜಿ ತಾತ ಎಷ್ಟೋ ಸಂಬಂಧಗಳಿರುತ್ತೆ, ಅವರೆಲ್ಲ ಆಟ ಆಡಿಸ್ತಾರೆ. ಅವ್ರ ಜೊತೆ ಆಟ ಆಡೋದು, ಇವ್ರ ಜೊತೆ ಆಟ ಆಡೋದು, ಹಸು ಮೇಕೆ ಅದು ಇದು ಅಂತ ಆಟ ಆಡ್ತಾರೆ, ಅಲ್ಲಿ ಎಂಗೇಜ್ ಆಗಿಡ್ಬೋದು. ಬಟ್ ನಾವು ಬೆಂಗಳೂರಲ್ಲಿದ್ದಾಗ ಹೇಗೆ ನಮ್ಮ ಮಗುನ ಆ್ಯಕ್ಟಿವಿಟಿ ಜೊತೆ ಹೊಂದ್ಕೊಳ್ಳೋ ಥರ ಮಾಡಬೇಕು, ಹೇಗೆ ಅದನ್ನು ಇಂಟ್ರೆಸ್ಟಿಂಗಾಗಿ ಮಾಡಬೇಕು ಅಂತ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಈ ವಿಡಿಯೋದಲ್ಲಿ ಅವಳು ಆರೆಂಜ್ ಕಲರೇ ಬೇಕು ನನಗೆ ಅಂತ ಹಠ ಹಿಡಿದ್ಲು ಅಂತ ಹೇಳ್ಬಿಟ್ಟು ನಾನು ಫುಡ್ ಕಲರ್ನ ಯೂಸ್ ಮಾಡಿ ಅವಳಿಗೆ ಕೊಟ್ಟಿದ್ದೀನಿ, ಆರೆಂಜ್ ಕಲರ್ ಪ್ರಿಂಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ನೀವು ಅಷ್ಟೇ, ಇದು ನಾನು ಮಾಡಿದ್ದನ್ನೇ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನಿಮಗೆ ತಕ್ಷಣ ಏನು ಸಿಗುತ್ತೋ, ಮನೇಲಿ ಯಾವ ವಸ್ತು ಸಿಗುತ್ತೋ ಆ ವಸ್ತುಗಳಿಂದನೇ ನೀವು ಈ ಥರ ಏನಾದರೂ ಮಾಡ್ಬೋದು. ಅಥವಾ ನೀವು ಪೇಂಟಿಂಗ್ ಇದು ಕಲರ್ಸ್ ತೊಗೊಂಡು ಬಂದು ಅದ್ರಲ್ಲಿ ಬೇಕಾದರೂ ಮಾಡ್ಬೋದು. ಬಟ್ ತೀರಾ ಚಿಕ್ಕ ಮಕ್ಕಳಿದ್ದಾಗ ಮಕ್ಕಳು ಬಾಯಲ್ಲಿ ಹಾಕೊಂಡ್ಬಿಡೋದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಸೇಫ್ ಆಗಿರೋಂಥ ಕಲರ್ಸ್ನ ಯೂಸ್ ಮಾಡಿಕೊಂಡು ನೀವು ಮಗುಗೆ ಆ್ಯಕ್ಟಿವಿಟಿಲಿ ಎಂಗೇಜ್ ಮಾಡ್ಬೋದು. ಈ ಥರ ಡೈಲಿ ನೀವು ಒಂದೊಂದು ಆ್ಯಕ್ಟಿವಿಟಿನ ಮಾಡಿಸ್ತಾ ಹೋದಂಗೆ ಮಗುಗೆ ನೆಕ್ಸ್ಟ್ ಡೇ ಬಗ್ಗೆ ಕ್ಯೂರಿಯಾಸಿಟಿ ಬರುತ್ತೆ. ನಮ್ಮಮ್ಮ ನೆಕ್ಸ್ಟ್ ಡೇ ಏನು ಮಾಡ್ಬೋದು, ಇವತ್ತು ಯಾವ ಆ್ಯಕ್ಟಿವಿಟಿ ಮಾಡಿಸ್ಬೋದು, ಆ ಥರ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಸ್ಕ್ರೀನ್ ಟೈಮು ಡೇ ಬೈ ಡೇ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು 3 hours ನೋಡ್ತಾ ಇದ್ದಿದ್ದು ಮಗು 1 hourಗೆ, ಹಾಫ್ ಆನ್ ಅವರ್ಗೆ ಈ ಥರ ಬರುತ್ತೆ. ಒಂದೇ ಸಲ ಫೋನ್ ಕಿತ್ಕೊಂಡ್ಬಿಡೋದು, ಅಥವಾ ಒಂದೇ ಸಲ ಟಿ ವಿ ಆಫ್ ಮಾಡೋದು, ಆ ಥರ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನೋಡ್ತಾ ಇದೆಯಾ ಮಗುಗೆ ಒಂದು ಟೈಮ್ ಹೇಳಬೇಕು, ನೋಡು ಮಗು ಇನ್ನು ಹಾಫ್ ಆನ್ ಅವರ್ ನೋಡ್ಬೋದು, ಇನ್ನು 15 minutes ನೋಡ್ಬೋದು. ಆ ಥರ ಮಗುಗೆ ಟೈಮ್ ಕೊಡ್ತಾ ಹೋದಾಗ ಮಗುನು ಫಿಕ್ಸ್ ಆಗುತ್ತೆ, ಓಕೆ ನಾನು ಇಷ್ಟು ಟೈಮ್ ನೋಡ್ಬೋದು ಅಷ್ಟೇ ಅಂತ. ಆಮೇಲೆ ಆಯ್ತಮ್ಮ ಟೈಮ್ ಆಯಿತು ಅಂತ ಹೇಳಿದಾಗ ಮಗುನೇ ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ. ಓಕೆ ನನ್ನ ಟೈಮ್ ಮುಗೀತು, ನಾನು ಇವಾಗ ಬೇರೆ ಆ್ಯಕ್ಟಿವಿಟಿ ಮಾಡಬೇಕು, ಅಮ್ಮ ನನಗೆ ಆ್ಯಕ್ಟಿವಿಟಿ ಮಾಡಿಸುತ್ತೆ ಅನ್ನೋ ಖುಷಿಲಿ ಮಗು ಎಲ್ಲನೂ ಸ್ಟಾಪ್ ಮಾಡುತ್ತೆ. ಟಿ ವಿ ಫೋನ್ ಎಲ್ಲ ನೋಡಿ ನನ್ನ ಮಗಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತಂದರೆ, ಅವಳು ಟಿ ವಿ ಫೋನ್ ಕಡೆ ಗಮನ ಕೊಡೋಕ್ಕೇ ಅವಳಿಗೆ ಟೈಮ್ ಸಿಗ್ತಾ ಇಲ್ಲ, ಅಷ್ಟು ಎಂಜಾಯ್ ಮಾಡ್ತಾಳೆ. ಮತ್ತು ಅವಳು ಒಬ್ಳೇ ಆಟ ಆಡ್ತಾಳೆ. ಬಿಟ್ಟರೆ ಈ ಥರ ಎಲ್ಲ ಕೊಟ್ಟಾಗ ಅವಳೇ ಸ್ಟಿಕ್ ಮಾಡ್ಕೊಳ್ಳೋದು, ಅವಳೇ ರಿಮೂವ್ ಮಾಡೋದು, ಈ ಥರ ಆಟ ಆಡ್ತಾ ಇರ್ತಾಳೆ. ಪೋಷಕರೇ, ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಾನು ಕೊಡೋ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಮಾಡೋ ವಿಡಿಯೋನಿಗೆ ಎನ್ಕರೇಜ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.